ಇದೇ ವಿಚಾರದ ಬಗ್ಗೆ ಇವತ್ತಿನ ಚರ್ಚೆಯನ್ನ ಆರಂಭ ಮಾಡ್ತಾ ಇದ್ದೀವಿ. ಬೆಳಗಿನಿಂದ ನಡೆದಂತಹ ಬೆಳವಣಿಗೆಗಳಂತೂ ಕಣ್ಮುಂದೆ ಇದೆ. ಆದರೆ ಇದರಲ್ಲಿ ಎಲ್ಲಿ ಏನೇನಾಯಿತು ಅನ್ನೋದರ ಬಗ್ಗೆ ಒಂದು ಚರ್ಚೆ ಅಂತೂ ಆಗಲೇಬೇಕು. ಸೊ ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಾರೆ ಮೊದಲನೇದಾಗಿ ಅಸೋಸಿಯೇಟ್ ಎಡಿಟರ್ ರಾಜಕೀಯ ವಿಶ್ಲೇಷಕರಾದಂಥ ಪ್ರಶಾಂತ್ ನಾಥ್ ಅವರಿದ್ದಾರೆ. ವೆಲ್ಕಮ್ ಟು ದ ಶೋ. ಬಿಜೆಪಿ MLC ಆದಂತಹ KS ನವೀನ್ ಅವರಿದ್ದಾರೆ. JDS ವಕ್ತಾರರಾದಂತಹ ದೇವರಾಜ್ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ನಿಂದ ಐವಾನ್ ಡಿಸೋಜಾ ಅವರು ಇನ್ನಷ್ಟೇ ಬರಬೇಕು, ಅವರು ಕೂಡ ಜಾಯಿನ್ ಆಗ್ತಾರೆ. ಮೊದಲನೇದಾಗಿ ಪ್ರಶಾಂತ್, ನಾನು ನಿಮ್ಮನ್ನ ಕೇಳೋದಾದ್ರೆ, ಈಗ ತೆಲಂಗಾಣ ಹಿಮಾಚಲ ಪ್ರದೇಶ ಎರಡೂ ಕಡೆ ಕಾಂಗ್ರೆಸ್ ಸರ್ಕಾರ ಇದೆ, ಅಲ್ಲೆಲ್ಲೂ ಆಗದೆ ಇರೋ ಬೆಳವಣಿಗೆ ಯಾಕೆ ಕರ್ನಾಟಕದಲ್ಲಿ? ಹಾಗಾದ್ರೆ ಕರ್ನಾಟಕದಲ್ಲಿ ಈ ತರ ಬೆಳವಣಿಗೆ ಏನಾಗ್ತಾ ಇದೆ? ಇದನ್ನ ನೋಡ್ತಾ ಇದ್ರೆ ಹೈಕಮಾಂಡ್ನ ಮನವೊಲಿಸೋದಕ್ಕ ಅಥವಾ ಹೈಕಮಾಂಡ್ ಇಂಪ್ರೆಸ್ ಮಾಡೋದಕ್ಕ? ನೋಡಿ, ಎರಡು ಸಂಗತಿಗಳಿವೆ. ಒಂದು ಪೊಲಿಟಿಕಲ್ ಸಂಗತಿಗಳು, ಎರಡನೇದು ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ. ಈಗ ರಾಜ್ಯಪಾಲರು ಏಡ್ ಆ್ಯಂಡ್ ಅಡ್ವೈಸ್ ಆಫ್ ದಿ ಕ್ಯಾಬಿನೆಟ್ ಕೆಲಸ ಮಾಡಬೇಕಾಗತ್ತೆ ಅನ್ನೋದು ಒಂದು ಭಾಗ. ಅದರಲ್ಲಿ ಅವರ ಕಾನ್ಸ್ಟಿಟ್ಯೂಷನಲಿ ಮ್ಯಾಂಡೇಟ್ರಿ ಕೆಲಸದಲ್ಲಿ, ಕಾರ್ಯದಲ್ಲಿ ವರ್ಷದ ಆರಂಭದ ಅಧಿವೇಶನದ ಮೊದಲ ದಿನ ಹೋಗಿ ಭಾಷಣ ಮಾಡಬೇಕು ಅಂತಕ್ಕಂಥದ್ದು ಕೂಡ ಇದೆ. ಆ ಭಾಷಣ ಕೂಡ ಕ್ಯಾಬಿನೆಟ್ ಪ್ರಿಪೇರ್ ಮಾಡುತ್ತೆ, ಅದರ ಭಾಷಣ ಓದಬೇಕು ಅಂತಕ್ಕಂಥದ್ದು. ಆದರೆ ಇತ್ತೀಚಿನ ದಿನಗಳಲ್ಲಿ, ಇತ್ತೀಚಿನ ವರ್ಷಗಳಲ್ಲಿ ಒಂದು ಹೊಸ ಹೊಸ ರೀತಿಯಾಗಿರ್ತಕ್ಕಂಥ ಬೆಳವಣಿಗೆಗಳು ಮತ್ತು ಸಮಸ್ಯೆಗಳು ಸೃಷ್ಟಿಯಾಗ್ತಾ ಇವೆ. ಈಗ ನಿನ್ನೆ ನಾವು ಕೂಡ ಹೇಳ್ತಾ ಇದ್ವಿ, ಇಲ್ಲ ರಾಜ್ಯಪಾಲರು ಸದನಕ್ಕೆ ಬರಲೇಬೇಕಾಗತ್ತೆ, ಬಟ್ ಭಾಷಣ ಏನು ಓದಬೇಕು, ಪೂರ್ತಿಯಾಗಿ ಓದಬೇಕಾ, ಯಾವುದಾದ್ರೂ ಎಡಿಷನ್ ಮಾಡುವ ಅಧಿಕಾರ ರಾಜ್ಯಪಾಲರಿಗಿಲ್ಲ, ಆದರೆ ಒಮಿಷನ್ ಮಾಡ್ತಕ್ಕಂಥ ಅಧಿಕಾರ ರಾಜ್ಯಪಾಲರಿಗಿದೆ. ಆದರೆ ಇವತ್ತಿನ ಭಾಷಣ ನೋಡಿ ಒಂದು ಆಶ್ಚರ್ಯ ಆಯಿತು. ನೀವು ಯಾವುದೇ ರಾಜ್ಯಪಾಲರ ಭಾಷಣ ಇರುತ್ತೆ ಅಥವಾ ಕೇಂದ್ರದಲ್ಲಿ ರಾಷ್ಟ್ರಪತಿಗಳ ಭಾಷಣ ಇರುತ್ತೆ, ಆಯಾ ಸರ್ಕಾರದ ನೀತಿ ನಿರೂಪಣೆಯನ್ನು ಮಾಡ್ತಕ್ಕಂಥ ಪಾಲಿಸಿ ಡಾಕ್ಯುಮೆಂಟ್ ರೀತಿ ಇರುತ್ತೆ. ನಾವು ಹಿಂದಿನ ವರ್ಷ ಏನು ಮಾಡಿದ್ವಿ, ಮುಂದಿನ ವರ್ಷ ಏನು ಮಾಡ್ತೀವಿ ಅಂತ. ನನಗೆ ಅರ್ಥ ಆಗದ ಸಂಗತಿ, ರಾಜ್ಯ ಸರ್ಕಾರ ರಾಜ್ಯಪಾಲರು ಭಾಷಣಕ್ಕೆ ಬರ್ತಾರೆ ಅನ್ನೋದು ಗೊತ್ತಿದ್ದಾಗ ನೀವು ಎರಡನೇ ಪ್ಯಾರಾದಲ್ಲೇ, ಎರಡನೇ ಪುಟದಲ್ಲೇ ನೀವು ಕೇಂದ್ರ ಸರ್ಕಾರದ ವಿರುದ್ಧ ಟೀಕೆಗಳನ್ನು ಶುರು ಮಾಡಿ 11ನೇ ಪ್ಯಾರಾದವರೆಗೂ ಕೂಡ ನರೇಗಾ ಯೋಜನೆಯ ಬಗ್ಗೆ ಕೇಂದ್ರ ಸರ್ಕಾರದ ಟೀಕೆಗಳನ್ನು ರಾಜ್ಯ ಸರ್ಕಾರ ಮಾಡ್ತಾರೆ. ಓಕೆ, ಒಂದು ಹಂತದಲ್ಲಿ ಇದು ರಾಜ್ಯ ಸರ್ಕಾರದ ಡಿಸ್ಕ್ರಿಷನ್ ಅನ್ಕೋಣ, ಬಟ್ ಹೌ ಯು ಎಕ್ಸ್ಪೆಕ್ಟ್ ಗವರ್ನರ್ ಟು ಸೇ ದಿಸ್ ಆನ್ ದ ಫ್ಲೋರ್ ಆಫ್ ದ ಹೌಸ್? ಹೀಗೆ ಮಾಡಿದ್ರೆ ಹೀಗಾಗತ್ತೆ ಅನ್ನೋ ಐಡಿಯಾ ಇತ್ತ? ಡೆಫಿನೆಟ್ಲಿ ನನಗನ್ಸುತ್ತೆ, ನಾವು ಒಂದು ಸ್ವಲ್ಪ ಬೌನ್ಸರ್ ಎಸಿತೀವಿ, ಅದನ್ನು ಅಂಪೈರ್ ನೋ ಬಾಲ್ ಕೊಟ್ಟ ತಕ್ಷಣ ಗಲಾಟೆ ಶುರು ಆಗತ್ತೆ ಅನ್ನುವ ಕಾರಣಕ್ಕೋಸ್ಕರವೇ ಈ ಭಾಷಣವನ್ನು ಸಿದ್ಧಪಡಿಸಲಾಯ್ತಾ ಅಂತಕ್ಕಂಥದ್ದು ಭಾಷಣದ ಪ್ರತಿ ನೋಡಿದಾಗ ಸ್ಪಷ್ಟವಾಗಿ ಅನಿಸುತ್ತೆ. ಕಾನ್ಸ್ಟಿಟ್ಯೂಷನಲಿ ಹೌದು, ಸರಿ, ರಾಜ್ಯ ಸರ್ಕಾರದ ಅಧಿಕಾರ ಇದೆ ಭಾಷಣ ಸಿದ್ಧಪಡಿಸೋದು, ರಾಜ್ಯಪಾಲರು ಅದನ್ನು ಓದಬೇಕು. ಆದರೆ ನೀವು ರಾಜಕೀಯ ಉದ್ದೇಶಗಳಿಗೂ, ಇದು ಈಗ ಸಂವಿಧಾನದ 163 ಇರಲಿ ಅಥವಾ 176 ಇರಲಿ, ಎಲ್ಲೂ ಹೇಳಲ್ಲ ನೀವು ರಾಜಕೀಯ ಉದ್ದೇಶಗಳಿಗೋಸ್ಕರ ಮಾಡ್ತಕ್ಕಂಥ ಭಾಷಣವನ್ನು ಕೂಡ ರಾಜ್ಯಪಾಲರು ಕಾನ್ಸ್ಟಿಟ್ಯೂಷನಲ್ ಡ್ಯೂಟಿ ಅಂತ ಓದಬೇಕು ಅನ್ನೋದಿಲ್ಲ. ದ್ಯಾಟ್ ಈಸ್ ಎ ಗ್ರೇ ಏರಿಯಾ. ಹೀಗಾಗಿ ಈಗ ರಾಜ್ಯಪಾಲರು, ನನಗನ್ಸುತ್ತೆ, ಒಂದು ವೇಳೆ ರಾಜ್ಯ ಸರ್ಕಾರಕ್ಕೆ ಈ ತಿಕ್ಕಾಟದ ಮನಸ್ಥಿತಿ ಇರದೇ ಹೋಗಿದ್ರೆ ಈ ಪ್ಯಾರಾ 2ರಿಂದ ಪ್ಯಾರಾ 11 ಕೊನೆಯ ಪುಟದಲ್ಲಿ ಹಾಕ್ಬೋದಿತ್ತು. ಅವ್ರು ಮೊದಲ ಪುಟದಿಂದ ಅಂತಿಮವಾಗಿ ಓದ್ತಿದ್ರು, ಅದನ್ನ ಸ್ಕಿಪ್ ಮಾಡ್ತಿದ್ರು, ಹೋಗ್ತಿದ್ರು. ಬಟ್ ರಾಜ್ಯ ಸರ್ಕಾರಕ್ಕೂ ಕೂಡ ಈ ತಿಕ್ಕಾಟ ಬೇಕಿತ್ತು. ಇದು ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್. ಈಗ ಇದರಲ್ಲಿ ರಾಜ್ಯ ಸರ್ಕಾರ ಈಗ ರಾಜ್ಯ ಸರ್ಕಾರ ಇದನ್ನು ಪ್ರಿಪೇರ್ ಮಾಡಿದೆ, ಅವ್ರ ವಿವೇಚನೆ ಅನ್ಕೊಳ್ಳೋಣ. ಹಾಗಿರುವಾಗ ಅದನ್ನು ಓದದೇ ಇರೋದು ಬಿಡೋದು ಕೂಡ ವಿವೇಚನೆ ಆಫ್ ರಾಜ್ಯಪಾಲರು ಅನ್ನೋದು ಬಿಜೆಪಿಯ ವಾದ, ರಾಜ್ಯಪಾಲರ ವಾದ. ಸೊ ಈಗ ಅಂತಿಮವಾಗಿ ಇದರ ಬಗ್ಗೆ ಭಾಷ್ಯ ಮಾಡೋರು ಯಾರು? ನಾನು ಭಾಷ್ಯ ಮಾಡ್ಬೋದು, ಇನ್ನೊಬ್ರು ಯಾರೋ ಕೂತ್ಕೊಂಡು ಪತ್ರಕರ್ತರು ಭಾಷ್ಯ ಮಾಡ್ಬೋದು, ಬಟ್ ದಟ್ ಈಸ್ ನಾಟ್ ದ ಫೈನಾಲಿಟಿ. ಯಾಕಂದ್ರೆ ಕಳೆದ 3 ದಿನದಲ್ಲಿ 3 ರಾಜ್ಯದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಬೆಳವಣಿಗೆಗಳು ಮತ್ತು ಚಟುವಟಿಕೆಗಳು ನಡೆದಿವೆ. ಅದೇ ಇನ್ಫ್ಲೂಯೆನ್ಸ್ ಆಯ್ತಾ ಅಂತ? ಇನ್ಫ್ಲೂಯೆನ್ಸ್ ಅಲ್ಲ, ದಟ್ ಇಸ್ ಪಾರ್ಟ್ ಆಫ್ ಸ್ಟ್ರಾಟಜಿ ಅಂತ ಅನ್ಸುತ್ತೆ ನಂಗೆ. ತಮಿಳುನಾಡಿನಲ್ಲಿ RN ರವಿ ಅದನ್ನೇ ಮಾಡಿದ್ರು ರಾಜ್ಯಪಾಲರು. ರಾಜೇಂದ್ರ ಅರ್ಲೇಕರ್ ತಮಿಳುನಾಡಲ್ಲೂ ಫಸ್ಟ್ ಟೈಮ್ ಅಲ್ಲ, 3 ಸಲ ಆಗಿದೆ, 4ನೇ ಸಲ ಆಯ್ತು ಈ ಸಲ. ಕೇರಳದಲ್ಲಿ ರಾಜೇಂದ್ರ ಅರ್ಲೇಕರ್ ಓದ್ಲಿಲ್ಲ, ಕರ್ನಾಟಕದಲ್ಲೂ ಕೂಡ ಇವತ್ತು ಓದಿಲ್ಲ. ಇದೊಂದು ಹೊಸ ಪರಂಪರೆಗೂ ಕೂಡ ನಾಂದಿ ಹಾಡಬಹುದು. ಇನ್ಮೇಲೆ ಏನೇ ಇದ್ರು ಕೂಡ ರಾಜ್ಯಪಾಲರು ಬರ್ತಾರೆ, ನಮಸ್ಕಾರ ಹೇಳ್ತಾರೆ, ಬಾಯಿಯವ್ರ ಬೇನೋ ಅಂತಾರೆ, ಕೊನೆಯದಾಗಿ ರಾಜ್ಯ ಅಭಿವೃದ್ಧಿ ಆಗುತ್ತೆ ಅಂತಾರೆ, ಹೋಗ್ಬಿಡ್ತಾರೆ. ಇದು ನಾನು ಹೇಳೋದು ಕಾನ್ಸ್ಟಿಟ್ಯೂಷನಲ್ ಅಂಶ. ಪಾಲಿಟಿಕಲಿ ನನಗೆ ಮೇಲ್ನೋಟಕ್ಕೆ ಅನಿಸಿದ್ದು ಶ್ವೇತಾ ಅವರೇ, ನೋಡಿ, ಈ ಅಧಿವೇಶನವನ್ನೇ ಜನವರಿಯಲ್ಲಿ ಯಾಕೆ ಕರೀಲಾಯಿತು? ಯಾವತ್ತೂ ಈ ಅಧಿವೇಶನ ಜನವರಿಯಲ್ಲಿ ಕರೀಲಾಗ್ತಾ ಇರಲಿಲ್ಲ. ವರ್ಷದ ಮೊದಲ ಅಧಿವೇಶನ ಬಜೆಟ್ ಅಧಿವೇಶನ ಇರುತ್ತೆ. ಯಾಕೆ ಕರೀಲಾಯಿತು ಅಂತಂದರೆ,
ಕಳೆದ ಒಂದು ತಿಂಗಳಿನಲ್ಲಿ ಕಾಂಗ್ರೆಸ್ನಲ್ಲಿ ನಡೆದಿರ್ತಕ್ಕಂಥ ಆಂತರಿಕ ಬೆಳವಣಿಗೆಗಳು. ಆ ಬೆಳವಣಿಗೆಗಳೇನು? ಡಿ ಕೆ ಶಿವಕುಮಾರ್ ದಿಲ್ಲಿಗೆ ಹೋಗ್ತಾರೆ, ಡಿ ಕೆ ಶಿವಕುಮಾರ್ ಬಣ ದಿಲ್ಲಿಗೆ ಹೋಗುತ್ತೆ, ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿ ಅಂತಕ್ಕಂಥ ಬೇಡಿಕೆಯನ್ನು ಇಡುತ್ತೆ, ಹೈಕಮಾಂಡ್ ಹೇಳುತ್ತೆ ಬ್ರೇಕ್ಫಾಸ್ಟ್ ಮಾಡಿ ಕೂತ್ಕೊಂಡು ಇಬ್ರು ಅಂತ. ಅಧಿವೇಶನ ಅಲ್ಲಿಗೆ ಮುಗಿದ ನಂತರವೂ ಕೂಡ ಹೈಕಮಾಂಡ್ ಕರೆದಿಲ್ಲ. ಈಗ ಈ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ತಿಕ್ಕಾಟವನ್ನು ನಡೆಸೋದು ಒಂದು ಕಡೆ, ಇನ್ನೊಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಒಂದು ರೀತಿಯ ಪ್ಲೇಯಿಂಗ್ ಟು ದಿ ಗ್ಯಾಲರಿ ಮಾಡೋದು. ಆ ಕಾರಣದಿಂದ ಈ ಎಲ್ಲ ಬೆಳವಣಿಗೆಗಳು ನಡೆದ್ವಾ ಅಂತಕ್ಕಂಥ ನಿನ್ನೆವರೆಗೆ ಅನಿಸ್ತಾ ಇತ್ತು, ಇಲ್ಲ ರಾಜ್ಯ ಸರ್ಕಾರ ಇಸ್ ವಿದಿನ್ ಇಸ್ ರೈಟ್ಸ್ ಟು ರೈಟ್ ಎ ಸ್ಪೀಚ್, ಗವರ್ನರ್ ಕೊಡಬೇಕೋ ಬೇಡವೋ ಅನ್ನೋದು ಅದು ಮುಂದಿನ ವಿಚಾರ ಅಂತಕ್ಕಂಥದ್ದು. ಬಟ್ ಭಾಷಣದ ಪ್ರತಿಯನ್ನು ಗಮನಿಸಿದಾಗ ಅಂದರೆ ನಿಮ್ಗೆ ಇಡೀ ವರ್ಷ, ಈಗ ಹೋದ ವರ್ಷ ಮತ್ತು ಮುಂದಿನ ವರ್ಷ ನರೇಗಾ ಯೋಜನೆಯನ್ನ ಕೇಂದ್ರ ಸರ್ಕಾರ ರದ್ದುಪಡಿಸ್ತು ಅನ್ನೋದು ಮಾತ್ರ ನಿಮ್ಮ ರಾಜ್ಯ ಸರ್ಕಾರದ ವಿಷಯ. ಈ ವಿಶೇಷ ಅಧಿವೇಶನ ಕರೆದಾಗ ವಿಶೇಷ ಅಧಿವೇಶನದ ವಿಷಯ ವಸ್ತುವನ್ನ ಭಾಷಣದ ಆರಂಭದಲ್ಲಿ ನೋಡಿ, ಈ ವಿಶೇಷ ಅಧಿವೇಶನ ಅಂತ ಕರೀಲಿಕ್ಕೆ ಬರಲ್ಲ. ಓಕೆ, ನೀವು ರಾಜ್ಯಪಾಲರ ಭಾಷಣವನ್ನ ವರ್ಷದ ಆರಂಭದಲ್ಲಿ ನಡೆಸತಕ್ಕಂಥ ಸಂದರ್ಭದಲ್ಲಿ ವಿಶೇಷ ಅಧಿವೇಶನ ಅಂತ ಇರಲ್ಲ. ರಾಜ್ಯಪಾಲರ ಭಾಷಣವೇ ಒಂದು ಪ್ರಮುಖವಾಗಿರ್ತಕ್ಕಂಥ ಸಂಗತಿ ಆಗಿರುತ್ತೆ. ಹೀಗಿರುವಾಗ ನೀವು ಜಿ ಬಗ್ಗೆ ಕೊನೆಯ ಪ್ಯಾರದಲ್ಲಿ ಬರೆದಿದ್ರೆ ಈ ತಿಕ್ಕಾಟವನ್ನು ತಡಿಬಹುದಿತ್ತು. ಇಲ್ಲಿಗೆ ಏನನ್ಸುತ್ತೆ, ಬಿಜೆಪಿಯವ್ರಿಗೂ ಈ ತಿಕ್ಕಾಟ ಬೇಕು, ಕಾಂಗ್ರೆಸ್ನವ್ರಿಗೂ ಈ ತಿಕ್ಕಾಟ ಬೇಕು. ಅನ್ಫಾರ್ಚುನೇಟ್ ಸಿಚುವೇಶನ್ ಏನಂದ್ರೆ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ಸ್ಗಳು ಅದರಲ್ಲಿ ಅಡ್ಡು ಬರ್ತಾ ಇವೆ ಅಷ್ಟೇ. ಎಸ್ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.